ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಕನ್ನಡ ಭಾಷೆಯ ಸೊಗಡು ಇರುವಂತಹ ಸಿನಿಮಾಗಳು ತುಂಬ ಅಂದರೆ ತುಂಬಾ ರಿಲೀಸ್ ಆಗ್ತಾ ಇದ್ದಾವೆ. ಅಂತಹ ಸಿನಿಮಾಗಳು ಪ್ರೇಕ್ಷಕರ ಮೆಚ್ಚುಗೆ ಕೂಡ ಗಳಿಸ್ತಾ ಇದ್ದಾವೆ. ಈಗ ಅಂತಹದ್ದೇ ಮತ್ತೊಂದು ಸಿನಿಮಾ ಇದೇ ತಿಂಗಳು 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾ ಮೂರನೇ ಕೃಷ್ಣಪ್ಪ. ಆ ಟೈಟಲಲ್ಲೇ ಒಂದು ತರಹ ಕಾಮಿಡಿ ಕಿಕ್ ಜೊತೆಗೆ ಬೇರೆಯದ್ದೇ ಒಂದು ಸಿನಿಮಾ ಇದು ಅನ್ನುವಂತಹ ಒಂದು ಟೈಟಲ್ ಅದು. ಆ ಸಿನಿಮಾದ ನಾಯಕ ನಟರಾಗಿರುವಂತಹ ಸಂಪತ್ ಅವ್ರಿಗೆ ನನ್ನ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೂರನೇ ಕೃಷ್ಣಪ್ಪ ಅಂದ ತಕ್ಷಣ ಆ ಟೈಟಲಲ್ಲೇ ಏನೋ ಒಂದು ಬೇರೆ ಥರದ ಕಿಕ್ ಕೊಡುವಂತಹ ಆ ಟೈಟಲ್ ಸರ್. ಈ ಟೈಟಲ್ ನೀವು ಫಸ್ಟ್ ಕೇಳಿದಾಗ ಏನು ಅನ್ನಿಸ್ತು ಸರ್? ಈಗ ನಮಗೆ ಮೊದಲು ಟೈಟ್ಲ್ ಕೇಳಿದ ಕೂಡಲೇ ಇತಿಹಾಸ ನೆನಪಾಯಿತು. ಈ ಇಮ್ಮಡಿ ಪುಲಿಕೇಶಿ, ಮುಮ್ಮಡಿ ರವಿವರ್ಮ, ಈ ಥರದ್ದು ಒಂಥರ ಹಿಸ್ಟಾರಿಕಲ್ ಆಗಿದೆಯಲ್ಲ ಅಂತ. ಸೊ ಆಮೇಲೆ ಕತೆ ಕೇಳ್ತಾ ಗೊತ್ತಾಯಿತು ಮೂರನೇ ಕೃಷ್ಣಪ್ಪ ಅಂದರೆ ಯಾರು ಅಂತ. ಇತ್ತೀಚೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರ್ತಾ ಇರುವಂತಹ ಸಿನಿಮಾಗಳು ಒಂದು ಸಿನಿಮಾಗಳು ಗಡಿ ದಾಟಿ ಸಕ್ಸಸ್ ಕಾಣ್ತಾ ಇದ್ದಾವೆ. ಇನ್ನೊಂದು ನಮ್ಮ ಸೊಗಡನ್ನು ಪರಿಚಯಿಸುವಂತಹ ಸಿನಿಮಾಗಳು ಜಾಸ್ತಿ ಬರ್ತಾ ಇದ್ದಾವೆ. ಸೊ ಆ ಸಾಲಿಗೆ ಈ ಸಿನಿಮಾನು ಕೂಡ ಸೇರ್ಕೊಳ್ಳುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಖಂಡಿತ. ಯಾಕೆಂತಂದ್ರೆ ಇತ್ತೀಚೆಗೆ ಬಂದಂಥ ನೀವು ಟಗರಪಲ್ಯ ಇರ್ಬೋದು, ಬ್ಲಿಂಕ್ ಇರ್ಬೋದು, ಶಾಕಾಹಾರಿ ಇರ್ಬೋದು, ಈ ಥರದ್ದು ಎಲ್ಲ ಸಿನಿಮಾಗಳು ಏನಿದಾವಲ್ಲ ಅವು ನಮ್ಮ ಕತೆಗಳು, ಅಂದರೆ ನಮ್ಮ ನೆಲದ ಕತೆಗಳು. ಸೊ ಒಂದು ನೀವು ಹೇಳ್ದಂಗೆ ಗಡಿ ದಾಟ್ಕೊಂಡು ಹೋಗೋದು ಒಂದು ಕಡೆ. ಈಗ ಇವನ್ ನಿಮ್ಮ ಕಾಂತಾರನೂ ಕೂಡ ನಮ್ಮದೇ ಕತೆ, ಅದು ಗಡಿ ದಾಟ್ಕೊಂಡು ಹೋಯ್ತು. ಅದ್ರ ಜೊತೆಗೆ ಇಲ್ಲಿನ ಕತೆಗಳು, ನೇಟಿವ್ ಕತೆಗಳನ್ನ ಹೇಳ್ತಿರೋದು ನಮಗೆ ಭಾಳ ಖುಷಿ ಅನಿಸುತ್ತೆ. ಏನಕ್ಕೆ ಅಂತಂದರೆ ನಮ್ಮ ಕತೆಗಳನ್ನ ನಾವು ಹೇಳಬೇಕಾಗುತ್ತೆ. ಸೊ ಹೇಳಿದ್ರೆ ನಿಮಗೆ ವೆರೈಟೀಸ್ ಇರುತ್ತೆ. ಯಾಕೆಂದರೆ ಅವಾಗಲೇ ರಘು ಸರ್ ಹೇಳ್ತಿದ್ರು, ಪ್ರತಿ 10 ಕಿಲೋಮೀಟ್ರಿಗೆ ಒಂದು ಸತಿ ಭಾಷೆ ಬದಲಾಗ್ತಾ ಹೋಗುತ್ತೆ ಅಂತ. ಸೊ ನಿಮಗೆ ಭಾಷೆ ಬದಲಾಗೋದ್ರ ಜೊತೆಗೆ ಕಲ್ಚರ್ ಬದಲಾಗ್ತಾ ಹೋಗುತ್ತೆ. ಸೊ ನಿಮ್ಮ ಕಲ್ಚರ್ ಜೊತೆಗೆ ಫುಡ್ ಬದಲಾಗುತ್ತೆ, ನಿಮಗೆ ಸ್ಲ್ಯಾಂಗ್ ಬದಲಾಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಅದು ಹೆಚ್ಚು ಜನರಿಗೆ ಪರಿಚಯ ಆಗಬೇಕು, ಅದು ಗೊತ್ತಾಗಬೇಕು. ಈ ಥರದ್ದು ಒಂದು ಜಗತ್ತಿದೆ ಕರ್ನಾಟಕದಲ್ಲಿ. ಅದು ಕನ್ನಡ ಅನ್ನೋದು ಒಂದಿಲ್ಲ, ಹಲವು ಕನ್ನಡಗಳಿದ್ದಾವೆ. ಅದು ಗೊತ್ತಾಗ್ಲಿಕ್ಕೆ ಈ ಥರದ ಎಕ್ಸ್ಪರಿಮೆಂಟ್ಗಳು ನಡಿಬೇಕಾಗತ್ತೆ. ಸರ್, ಈ ಸಿನಿಮಾಗಳು ಈಗ ಬರ್ತಾ ಇರುವಂಥ ಸಿನಿಮಾಗಳು ನೋಡ್ತಾ ಇದ್ರೆ ನಮಗನ್ಸೋದು ಏನು ಅಂದರೆ, ಕರ್ನಾಟಕ ಅಂದರೆ ಕೇವಲ ಒಂದು ರಾಜ್ಯ ಅಲ್ಲ, ಇದೇ ಒಂದು ದೊಡ್ಡ ಪ್ರಪಂಚ ಅಂತ ಅನ್ಸುತ್ತೆ ಸರ್. ಯಾಕೆಂದರೆ ಉತ್ತರ ಕರ್ನಾಟಕ ಕಡೆ ಹೋದರೆ ಅಲ್ಲಿ ಒಂದು ಸ್ಲ್ಯಾಂಗ್ ಬರುತ್ತೆ, ಬಳ್ಳಾರಿ ಕನ್ನಡ ಬೇರೆ ಇದೆ, ಈ ಕನ್ನಡ ಬೇರೆ ಇದೆ, ಅಲ್ಲಿಯ ಕಲ್ಚರ್ಗಳು ಬೇರೆ ಇದೆ. ಅದ್ರ ಬಗ್ಗೆ ಹೇಳೋದು ಸರ್. ಆದರೆ ನಿಮಗೆ ಅದು ನಿಮಗೆ ಎಲ್ಲ ಕಡೆನೂ ನಿಮಗೆ ಭಾಷೆ. ಈಗ ನೀವು ಚಾಮರಾಜನಗರ ಹೋದರೆ ಅಲ್ಲಿ ಒಂದು ಭಾಷೆ ಇದೆ, ನಿಮ್ಮ ಕೊಡಗು ಅದೇ ಬೇರೆ ಇದೆ. ಸೊ ನಿಮ್ಮ ಮಂಗಳೂರು ಇದೆ ಬೇರೆ, ಉತ್ತರ ಕನ್ನಡವೇ ಬೇರೆ ಇದೆ, ಉತ್ತರ ಕರ್ನಾಟಕವೇ ಬೇರೆ ಇದೆ, ಬೆಳಗಾಂ ಬೇರೆ ಇದೆ, ಬೀದರ್ ಬೇರೆ ಇದೆ. ಸೊ ನಿಮಗೆ ಇದು ಅಂದರೆ ನಮ್ಮ ಕರ್ನಾಟಕ ಅಂತಲ್ಲ, ನೀವು ನಮ್ಮ ದೇಶದ ಯಾವುದೇ ರಾಜ್ಯಕ್ಕೆ ಹೋದರೂ ಅಲ್ಲಿ ಕೇವಲ ಒಂದು ಜಗತ್ತಿರಲ್ಲ, ಹಲವು ಜಗತ್ತುಗಳು ಸೇರಿಕೊಂಡೇ ಕರ್ನಾಟಕ. ಸರ್, ಕೊನೆಯದಾಗಿ ಮೂರನೇ ಕೃಷ್ಣಪ್ಪ ರಿಲೀಸ್ ಆಗ್ತಾ ಇದೆ, ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಸರ್? ದಯಮಾಡಿ ಇದೇ ತಿಂಗಳು ಅಂದರೆ ಮೇ 24ನೇ ತಾರೀಕು ಕರ್ನಾಟಕದಾದ್ಯಂತ ಮೂರನೇ ಕೃಷ್ಣಪ್ಪ ಬಿಡುಗಡೆ ಆಗ್ತಿದೆ. ಸೊ ಸಿನಿಮಾ ತುಂಬ ಚೆನ್ನಾಗಿದೆ. ಯಾರು ಕೂಡ ಮಿಸ್ ಮಾಡ್ಕೊಳ್ದಂಗೆ ಒಂದು ಸಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಾಗಿತ್ತು ಸಂಪತ್ ಅವರ ಜೊತೆ ಮಾತುಕತೆ. ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.